ನಮಸ್ಕಾರ ಎಲ್ಲರಿಗೂ. ಇವತ್ತ ಬಂದ್ಬಿಟ್ಟು ಡ್ಯೂಟಿಗೆ ಏನೈತಿ ಡೈಲಿ ಬರೋ ಟೈಮಿಗೆ ಬಂದಿನ್ರಿ. ಆದ್ರೆ ಇಲ್ಲಿವರೆಗೂ ಏನೈತಿ ಒಂದು ಟ್ರಿಪ್ ಆಗ್ಲಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 9:30 ಆಯ್ತ್ರಿ. ಇವತ್ತ ಎನಿ ಕಂಡೀಷನ್ ಒಂದು ಟ್ರಿಪ್ ತಗೊಂಡು ಏರ್ಪೋರ್ಟ್ ಇಂದ ಒಂದು ಟ್ರಿಪ್ ತಗೊಂಡು ನಾನು ಸಿಟಿಗೆ ಹೋಗ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಗಾಡಿ ಸ್ವಲ್ಪ ಕೆಲಸ ಐತಿ, ವೀಲ್ ಎಲ್ಲ ಮಾಡಿಸ್ಬೇಕು. ಮತ್ತ ಅದು ಸ್ವಲ್ಪ ಗಾಡಿ ಎಲ್ಲ ಸೌಂಡ್ ಬರಾಕತೈತಿ, ಅದನ್ನೆಲ್ಲ ತೋರಿಸ್ಬೇಕು ಅವ್ರಿಗೆ. ಸ್ವಲ್ಪ ಗಾಡಿ ಏನೇ ಶುದ್ಧ ಮಾಡ್ಕೊಂಡ್ ಕೇಸಿ ಹೋಗ್ಬೇಕ್ರಿ ರಿಟರ್ನ್ ಏರ್ಪೋರ್ಟ್ಗೆ. ಈಗ ಅದು ಗಾಡಿ ಬಂದ್ಬಿಟ್ಟು ಜಾಸ್ತಿನ ಓಡೈತ್ರಿ. ಈಗ ಅವ್ರು ಇಲ್ಲಿ ಟೈಮಿಂಗ್ ಕೊಟ್ಟಿರ್ತಾರ, ತೋರಿಸ್ತೀನಿ ನಾನು ನಿಮ್ಗ. ಇಲ್ಲಿ ಐತಿ ನೋಡ್ರಿ, ಈ ಸ್ಟಿಕ್ಕರ್ ಕಾಣತ್ತಲ್ಲ, ಈ ಸ್ಟಿಕ್ಕರ್ ಇಂದ 1,75,600 ಏನೈತಿ. ನಾನು ಇದನ್ನ ಮಾಡಿಸ್ಬೇಕಾಗೈತ್ರಿ. ಈಗ ಅಲೈನ್ಮೆಂಟ್ ಮಾಡಿಸ್ಬೇಕಾಗಿತ್ತು. ಆದ್ರೆ ಇವಾಗ ಇಲ್ಲಿ ಓಡಿಸಿದ್ದು ನೋಡ್ರಿ ಎಷ್ಟು ಹೊಡಿತಪ್ಪ ಅಂತಂದ್ರೆ ಕಿಲೋಮೀಟರ್ 1,78,158 ಕಿಲೋಮೀಟರ್ ರನ್ ಆಗೈತಿ. ಯಾಕಂದ್ರೆ ಜಾಸ್ತಿನ ರನ್ ಆಗ್ಬಿಟ್ಟೈತಿ ಗಾಡಿ. ಹಂಗಾಗಿ ಗಾಡಿ ಒಂಥರ ಸೌಂಡ್ ಆಗುವುದು, ಮತ್ತ ಅದು ಏನು ಗಾಡಿ ಹೈವೇದಾಗ ಆಯ್ತು, ನೈಸ್ ರೋಡ್ನಾಗ ಆಯ್ತು, ಬರೀ ಶೇಕ್ ಆಗುತ್ರಿ ಗಾಡಿ. ಈ ಸ್ಟೇರಿಂಗ್ ಅಂತ ಫುಲ್ ಶೇಕ್ ಆಗತೈತೆ ನಂಗ ನಿನ್ನೆಯಿಂದ. ಹಂಗಾಗಿ ಇವತ್ತು ಹೋಗ್ಬೇಕಂತ ನಿರ್ಧಾರ ಮಾಡೀನಿ. ಒಂದು ಟೈರ್ ಕೂಡ ಸರಿ ಇಲ್ಲ, ಫುಲ್ ಸಾಪ್ ಹಾಕಿಸಿ ಅದು ಏನೋ ತಂತಿ ಕಾಣಕತ್ತವ್ರಿ ಟೈರ್ನಾಗ. ಹಂಗಾಗಿ ಅದೊಂದು ಟೈರ್ ಚೇಂಜ್ ಮಾಡ್ಬೇಕು. ನಾವು ಹೋಗ್ಬೇಕು, ಇನ್ನು ಓನರ್ಗೆ ಫೋನ್ ಮಾಡಿ ಕೇಸಿ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ನಾಷ್ಟಕ್ಕಂತ ಬಂದ್ರಿ. ಇಲ್ಲಿ ನಾಷ್ಟ ಎಲ್ಲ ಪಾರ್ಸಲ್ ತಂದಿನಿ. ನಾಷ್ಟ ಮಾಡಿ ವಾಪಸ್ ಈಗ ಏರ್ಪೋರ್ಟ್ ಹೋಗ್ತೀನಿ. ಏರ್ಪೋರ್ಟ್ಗೆ ಹೋಗಿ ಒಂದ್ ಟ್ರಿಪ್ ತಗೊಳ್ಳಬೇಕು. ನಾ ಎನಿ ಕಂಡೀಷನ್ ತಗೊಳ್ಬೇಕು. ಒಂದ್ ಟ್ರಿಪ್ ತಗೊಂಡು ಹೋಗ್ಬೇಕು. ನಾನು ಹೋಗಿ ಗಾಡಿದೆಲ್ಲ ಕೆಲಸ ಮಾಡ್ತೀನಿ. ಇನ್ನು ಫ್ಲೈಟ್ ಬಂದ್ಬಿಟ್ಟು 10:00 ಐತ್ರಿ. 10:00 ಮುಗೀತಪ್ಪ ಅಂತಂದ್ರೆ ಇವತ್ತ ಒಮ್ಮೆ 2 ಗಂಟೆ ಫ್ಲೈಟ್ ಐತಿ. ಅದಕ್ಕೆ ನನಗೆ ನನಗೆ 2 ರಿಂದ 3 ಗಂಟೆ ಟೈಮ್ ಸಿಗುತ್ತೈತ್ರಿ. ಅದಕ್ಕೆ ನಾ ಏನ್ ಮಾಡ್ತೀನಿ, ಗಾಡಿ ಕೆಲಸ ಮಾಡ್ಸ್ಕೊಂಡ್ಬಿಟ್ರ ಫುಲ್ ಕ್ಲಿಯರಿಟಿ ಎಲ್ಲ ಏನೈತಿದಾಗುತ್ತ. ಹಂಗಾಗಿ ನಾನು ಸ್ವಲ್ಪ ಈ ತರ ನಂದೊಂದು ಮೈಂಡ್ ಸೆಟ್ ನಾಗ ಈ ತರ ಪ್ಲಾನ್ ಐತ್ರಿ. ಮಾಡ್ಸ್ಕೊಂಡ್ ಸ್ವಲ್ಪ ಓನರ್ ಇತ್ತು. ಮತ್ತ ನಾವು ಈ ತರ ಟೈಮ್ ಸಿಗದ್ರಾಗನ ಸ್ವಲ್ಪ ನೋಡ್ಕೊಂಡ್ ಕೇಸಿ ಮಾಡ್ಸ್ಕೋಬೇಕ್ರಿ. ಯಾಕಂದ್ರೆ ಮತ್ತ ಟೈಮ್ ಫ್ಲೈಟ್ ಬರೋ ಟೈಮಿಗೆ ಹೋಗಿ ಕೆಲಸ ಮಾಡಿಸ್ಕೋತೀನಿ ಅಂದ್ರೆ ಈ ಕಡೆ ಫ್ಲೈಟ್ ಮಿಸ್ ಹಾಕೋ, ಈ ಕಡೆ ದುಡಿಗೆ ಮಿನ್ ಆಗುದಿಲ್ಲ. ಇದರಿಂದ ದೊಡ್ಡ ಲಾಸ್ ಆಗತ್ರಿ ಓನರಿಗಾಯ್ತು, ನನಗೂ ಒಂಥರ ನೆಮ್ಮದಿ ಇರಂಗಿಲ್ರಿ. ಒಂದು ದಿವ್ಸಕ್ಕೊಂದು 3,000-4,000 ಸಾವಿರ ಅಂತ ಆಗ್ಲೇಬೇಕು ದುಡಿಮೆ. ಅದಕ್ಕಿಂತ ಕಡಿಮೆ 2,000, 1,500 ಈ ತರ ಆಯ್ತಪ್ಪ ಅಂತಂದ್ರ ಒಂಥರ ಆಗ್ಬಿಡ್ತೈತ್ರಿ ನನಗಂತೂ. ವಾರದಾಗ ಒಂದ್ಸಲ ಆದ್ರ ಏನ್ ಚಿಂತಿಲ್ಲ. ಡೈಲಿ ಇದೇ ತರ ಆಗತ್ತಪ್ಪ ಅಂತಂದ್ರ ಅದು ದುಡಿಮೆನೆ ಬೇಸರ ಆಗ್ಬಿಡ್ತೈತಿ. ಯಾಕಾರ ಬೇಕಿತ್ತು ದುಡಿಮೆ ಅಂತ ಒಂದ್ ಕಿಸಿ. ಅದಕ್ಕೆ ಈ ತರ ಎಲ್ಲ ಐತ್ರಿ. ಮತ್ ಈ ಸದ ನಾನು ನಾಷ್ಟ ಮಾಡಕಂತ ಬಂದಿನಿ. ನಾಷ್ಟ ಮಾಡಿ ಹೋಗ್ತೀನ್ರಿ ಏರ್ಪೋರ್ಟ್ಗೆ. ಮತ್ ಸಿಗ್ತೀನ್ರಿ. ನೋಡ್ರಿ, ನಾನು ಇವಾಗ ಟ್ರಿಪ್ ಎಲ್ಲಿಗೆ ಬಂದಿನಪ್ಪ ಅಂತಂದ್ರ ನಮ್ಮ ಮೂಕಾಂಬಿಕಾ ಕೊಲ್ಲೂರಿಗೆ ಬಂದಿನಿ ನಾನು. ಕೊಲ್ಲೂರು ಮೂಕಾಂಬಿಕಾ ಬಂದಿನಿ ನಾನು. ನೋಡ್ರಿ, ಬಿಲ್ ಎಷ್ಟ್ ಆಗೈತಪ್ಪ ಅಂತಂದ್ರ 3,572 ರೂಪಾಯಿ ಐತ್ರಿ. ಅದ ನನ್ ಕೊಟ್ಟಿದ್ದು 3,539 ರೂಪಾಯಿ. ಇತ್ತೀಚೆಗೆ ಔಟ್ ಸೆಷನ್ ಅಂದ್ರೆ ಇಂಟರ್ಸಿಟಿ ಏನ್ ಬರ್ತೀವಲ್ರಿ, ಅದನ್ನ ಊಬರ್ ನಾವು ಕಮಿಷನ್ ಕಟ್ ಮಾಡೋದು ನಿಲ್ಸೇನ್ರಿ. ಏನಂತ ವಿಷಯ ಗೊತ್ತಿಲ್ಲ. ನೋಡ್ರಿ, 3,500 ರೂಪಾಯಿ ಏನೈತಿ ಈ ತರ ಆಗೈತಿ ಬಿಲ್ ಬಂದೈತ್ರಿ ನನಗ. ಮತ್ತ ಅದಾದ್ಮ್ಯಾಗ ಈಗ ನಾನು ರಿಟರ್ನ್ ಮಂಗಳೂರಿಗೆ ಹೊಂಟೀನಿ. ಮಂಗಳೂರು ಹೋಗೋದ ಈಗ ಕೊಲ್ಲೂರಿಂದ ಈಗ ಹತ್ತತ್ರ ಏನೋ ಒಂದು 10 ರಿಂದ 15 ಕಿಲೋಮೀಟರ್ ಬಂದಿನಿ ನಾನು. ಅಲ್ಲಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ. ಮಳಿ ಜೋರ್ ಐತ್ರಿ. ಪಟ್ಟ ಮಳಿ ನಿಲ್ಲಕ ಇಲ್ರಿ. ಆ ತರ ಮಳಿ ಹೊಡಿದ ಮಾಡ್ತಿದ್ ನೋಡ್ಬೋದು ನೀವು. ನನ್ನ ಗ್ಲಾಸ್ ಎಲ್ಲ ನೋಡ್ರಿ ಇಲ್ಲಿ. ಮಳಿ ಎಲ್ಲಾದ್ರೂ ಏನೈತಿ ಬಿಡೋಲಾಗೈತಿ, ಅಷ್ಟು ಮಳಿ ಹೊಡ್ಯಾಗೈತ್ರಿ. ಪಾಪ ಅಲ್ಲಿ ಬೈಕ್ನವ್ರ ಏನೈತೆ ಒಬ್ರು ನಿಂತ್ಕೊಂಡಿದ್ರು. ರೈನ್ ಕೋಟ್ ಇಲ್ಲ, ಏನಿಲ್ಲ. ಪಾಪ ಹೆಂಗ್ ಬಂದ್ರೆ ಏನೇನ್ ಗೊತ್ತಾಗ್ಲಿಲ್ಲ ನನಗೂ. ಅವ್ರ ಏನ್ರ ಅಕಸ್ಮಾತ್ ಹಂಗೆ ನಿಂತ್ಕೊಂಡಿದ್ರಪ್ಪ ಅಂತಂದ್ರ ನಾನು ಕರ್ಕೊಂಡ್ ಬರ್ತಿದ್ ನಾನು. ಆದ್ರ ಅವ್ರು ಬೈಕ್ ಇದ್ದ ಕಾರಣ ನಾನು ಏನೋ ಅವ್ರಿಗೆ ಮಾತಾಡ್ಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಮಳಿ ಬಂತಪ್ಪ ಅಂತಂದ್ರ ರೈನ್ ಕೋಟ್ ಇದ್ರ ಬೆಟರ್ ಬೈಕ್ ಓಡ್ಸಾಕ. ಇವಾಗ ಇಲ್ಲಿರೋ ಒಂದು ಸೀಸನ್ಕ ಅಕಸ್ಮಾತ್ ರೈನ್ ಕೋಟ್ ಇರ್ಲಾರ ಏನೈತಿ ನಾನು ಜರ್ನಿ ಮಾಡ್ತೀನಪ್ಪ ಅಂತಂದ್ರ ಬೈಕ್ನಾಗ ಆಗುದಿಲ್ಲ. ಯಾಕಪ್ಪ ಅಂತಂದ್ರ ಮಂಗಳೂರಾಗ ಕಮ್ಮಿ ಐತ್ರಿ ಮಳಿ. ಆದ್ರೆ ಇಲ್ಲಿ ಏನು ಈ ಸೈಡ್ ಐತಲ್ರಿ, ಕೊಲ್ಲೂರು, ಮೂಕಾಂಬಿಕಾ, ಉಡುಪಿ, ಬ್ರಹ್ಮಾವರ, ಈ ಕಡೆ ಮಾತ್ರ ನುಗ್ಗ ಹೊಡ್ಯಾಗ್ತೈತಿ ಮಳಿ. ನನಗೆ ಸಾಕಾಗೈತಿ. ಮೊನ್ನೆ ಒಂದಿನ ನಾನು ಕೊಲ್ಲೂರಿಗೆ ಬಂದಿದ್ದೆ, ನಿನ್ನೆಲ್ಲ ಮೊನ್ನೆ. ಅವತ್ತ ನೈಟ್ ನಾನು ಯಾಕಂದ್ರೆ ನಾನು ಕೊಲ್ಲೂರಿಗೆ ಬಂದೆ ಅಂತ ಆಗೈತಿ. ನನಗೆ ಅಷ್ಟು ರೋಡೇ ಕಾಣಕತ್ತಿಲ್ಲ, ಆ ತರ ಒಂದು ಮಳಿ ಬರಾಕತ್ತಿತ್ತು.
ಅದಕ್ಕ ಬಾಳ ಅಂದ್ರ ಬಾಳ ಐತಿ ನೋಡ್ರಿ ನೀವು. ಈಗ ರೋಡ್ ಇನ್ನ ಗಾಡಿ ಸ್ಟಾರ್ಟ್ ಐತ್ರಿ, ಮತ್ ಡೀಸೆಲ್ ವೇಸ್ಟ್ ಆಗುತ್ತಲ್ರಿ, ಬಂದ್ ಮಾಡ್ತೀನಿ ಅಂತ ನೋಡ್ರಿ. ಈ ತರ ಐತ್ರಿ ಪರಿಸ್ಥಿತಿ. ಆದ್ರ ಇವಾಗ ಆಯ್ತು, ಇನ್ನು ಮಂಗಳೂರಿಗೆ ಮನೆಗೆ ಹೋಗ್ಬೇಕಾದ್ರ ಮನಿಗ್ ಅಂದ್ರ ಇನ್ನು ಮನಿ ಏರ್ಪೋರ್ಟ್ ಹೋಗ್ಬೇಕಾದ್ರು 9 ಗಂಟೆ ಅಂದ್ರ ಆಗಿ ಆಗುತ್ರಿ. 9 ಗಂಟೆ ಆಗುತ್ತ. ಅಲ್ಲಿ ಬೆಂಗಳೂರು ಫ್ಲೈಟ್ 9:50 ಐತ್ರಿ, ಅದು ಲಾಸ್ಟ್ ಫ್ಲೈಟ್. ಅಂದ್ರೆ ಅದಕ್ಕಿಂತ ಲಾಸ್ಟ್ ಫ್ಲೈಟ್ ಐತಿ 10 ಅದು ನನಗ್ ಲೆಕ್ಕಕ್ಕಿಲ್ಲ. ನನಗ್ ಲೆಕ್ಕಕ್ಕಿರೋದು 9 ಗಂಟೆ ಒಳಗೆ ಯಾವ್ದು ಇರ್ತೈತಿ ಅದು ಮಾತ್ರ ಲೆಕ್ಕಕ್ಕೆ ನನಗ. ಅದು 8:50 ಐತ್ರಿ. ಅದು ಅಕಸ್ಮಾತ್ ಜಲ್ದಿ ಲ್ಯಾಂಡ್ ಆಯ್ತಪ್ಪ ಅಂತ ನಾವು ಹೋಗಿಸ್ಲಿಕ್ಕೆ ಏನಾದ್ರು ಲ್ಯಾಂಡಿಂಗ್ ಆಗಿ ಜನಗಳು ಏನಾರ ಅರ್ಧ ಖಾಲಿ ಆಗಿದ್ರಪ್ಪ ಅಂತ ನಾನು ಏರ್ಪೋರ್ಟ್ ಹೋಗೋ ಸೀನ್ ಇಲ್ರಿ. ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡ್ತೀನಿ. ಈ ಕರೆ ಹೇಳ್ಬೇಕಂದ್ರೆ ಬೆಳಗ್ಗಿಂದ ಒಂದು ಟ್ರಿಪ್ ಆಗಿಲ್ರಿ. ನಮ್ಗೆ ಟ್ರಿಪ್ ಎಷ್ಟಾಗಿತ್ತು ಅಂತ ತೋರಿಸ್ತೀನಿ ನಾನು. ನೋಡ್ಬೋದು ನೀವು ಇಲ್ಲಿ ಟಚ್ ಮಾಡ್ತೀನಿ. ಈಗ ಜಸ್ಟ್ ಒಂದ್ ಟ್ರಿಪ್ ಅಷ್ಟೇ ಕಂಪ್ಲೀಟ್. ಜಸ್ಟ್ ಒಂದೇ ಒಂದ್ ಟ್ರಿಪ್ ಕಂಪ್ಲೀಟ್ ಆಗೈತ್ರಿ. ಬೆಳಗಿಂದ ಏನ್ ಟ್ರಿಪ್ ಸಿಗ್ಲಿಲ್ಲ. ಮತ್ತೆ ನಾನು ಮಧ್ಯಾಹ್ನಾಗ ಏನದು ಬೆಳಿಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ರಿ, ಮಧ್ಯಾಹ್ನ ಟೈಮ್ ಸಿಕ್ಕರೆ ನಾನು ಸ್ವಲ್ಪ ಗಾಡಿ ರಿಪೇರಿಂಗ್ ಐತಿ ಹೋಗಿ ನಾ ಮಾಡ್ಸ್ಕೊಂಡ್ಬರ್ತೀನಿ ಅಂತ ಅಂದ್ಕೇಸಿ ಅದು ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಓನರ್ ಸ್ವಲ್ಪ ಮಧ್ಯಾಹ್ನ ಫ್ಲೈಟ್ ಇಲ್ದೇ ಇರೋ ಟೈಮ್ದಾಗ ಸ್ವಲ್ಪ ಫೋನ್ ಪಿಕ್ ಮಾಡ್ಲಿಲ್ಲ ಒಂದ್ ಜಲ್ಲಿನ. ಆಮೇಲೆ ನನಗೂ ಇಂಟ್ರೆಸ್ಟ್ ಹೋಯ್ತಪ್ಪ ಅಂತಂದ್ರ ಟೈಮ್ ಸಿಗ್ಲಿಲ್ರಿ ನನಗ್ ರಿಟರ್ನ್. ಅವ್ರು ಮಾಡಿದ್ರ 1 ಗಂಟೆ ಸಮೀಪ ಮಾಡಿದ್ರು ಫೋನು. ಹಂಗಾಗಿ ನನಗೆ ಹೋಗಕ್ ಆಗ್ಲಿಲ್ಲ. ಮತ್ತೆ 2 ಗಂಟೆ ಫ್ಲೈಟ್ ಇತ್ತು. ಗಾಡಿ ರಿಪೇರ್ ಏನಿಲ್ಲ ಅಂದ್ರೆ 2 ರಿಂದ 3 ಗಂಟೆ ಬೇಕ್ರಿ ಟೈಮಿಂಗ್. ಹಂಗಾಗಿ ಸುಮ್ನೆ ವೇಸ್ಟ್ ಆಗುತ್ತಾ ಹೋದ್ರೂ ಸುಮ್ನೆ ಟ್ರಿಪ್ ಇಲ್ಲ ಬೆಳಿಗ್ಗೆ ಹೋಗ್ಲಿಲ್ಲ ನಾನು. ಈಗ ಹಂಗತ ಹೋಗ್ಲಿಲ್ಲಲ್ಲ ನಾನು. ಅದಕ್ಕ ಏನಪ್ಪಾ ಅಂತಂದ್ರ ಈ ಕೊಲ್ಲೂರು ಟ್ರಿಪ್ ನನಗ್ ಸಿಕ್ಕಿತ್ತು. ಇಲ್ಲಪ್ಪ ಅಂತಂದ್ರೆ ಸಿಕ್ತಿರ್ಲಿಲ್ಲ. ಇದು ಯಾವ್ದೋ ನಮ್ದು ಮಂಗಳೂರದು ಗಾಡಿ ಅಂತ ಅನ್ಸತ್ರಿ, ಇವಾಗ ಹೋಯ್ತು. ಮೋಸ್ಟ್ ಪರಿಚಯದವ್ರ ಅಂತ ಇರ್ಲಿ ನೋಡ್ರಿ. ಈ ತರ ಎಲ್ಲ ಐತಿ. ಮತ್ತ ನಾನು ನಿಮ್ಗೆ ಸಿಗ್ತೀನಿ. ನೋಡ್ರಿ ಹೆಂಗೈತಿ ದಾರಿ. ಹಾ, ಟರ್ನಿಂಗ್ ಎಲ್ಲ ಬಾಳ ಅದಾವ್ರಿ. ಸ್ವಲ್ಪ ಒಂದು 30 ಕಿಲೋಮೀಟರ್ ನೋಡ್ಬೋದು ನೀವು. ರೋಡ್ ಸ್ವಲ್ಪ ಇಲ್ಲಿಂದ ಸ್ವಲ್ಪ ರೋಡ್ ಸರಿ ಇಲ್ರಿ. ಮೊನ್ನೆ ನೈಟ್ ಬಂದಾಗಂತೂ ಬ್ಯಾಸರ ಆಗ್ಬಿಟ್ಟೈತ್ರಿ ರೋಡ್ ಇಲ್ಲಿಂದ. ಯಾಕಪ್ಪ ಅಂತಂದ್ರ ಬರೀ ತೆಗ್ಗು ಮಳಿ ಬಂದ್ ಕೇಸಿ. ಅದ್ರಾಗ ಈ ರೋಡ್ನ್ಯಾಗ ದೊಡ್ಡ ದೊಡ್ಡ ಗಾಡಿ ಓಡಾಡ್ತಾವ ಅಂತ ಅನ್ಕಿ ನನಗಂತೂ ಸ್ವಲ್ಪ ನಿಂದನೆ ಇರ್ಲಿಲ್ರಿ. ಏನು ಯೋಚನೆನೇ ಇರ್ಲಿಲ್ಲ. ದೊಡ್ಡ ಅಂದ್ರ ವೇಟ್ ಇರೋ ಗಾಡಿ ಜಾಸ್ತಿ ಓಡಾಡಿದಪ್ಪ ಅಂತಂದ್ರ ಈ ಮಳೆಗಂತ್ರ ಈ ರೋಡ್ ಎಲ್ಲಾ ಹಾಳಾಗ ಹೋಗುತ್ರಿ. ನೋಡ್ಬೋದು ನೀವು, ರೋಡ್ ಎಲ್ಲ ಫುಲ್ ಕಚ್ಚಡ ಹೋಗೈತಿ. ನಾವು ಫಸ್ಟ್ ಗೇರಿಗೆ ಹಾಕಿ ಗಾಡಿ ಮೂವ್ ಮಾಡಬೇಕಾಗುತ್ತ. ಅವತ್ತ ನೈಟ್ ಅಂತ್ರ ಹೆಂಗ್ ಹೊಡ್ತೀನಿ ನನ್ನ ಗಾಡಿ ಫುಲ್ ಸ್ಪೀಡ್ ರ್ಯಾಶ್ ಹೊಡ್ಕೊಂಡ್ ಹೋಗ್ಬಿಟ್ಟಿನ್ರಿ. ಅದ್ರಾಗ ಗಾಡಿಗೆ ಒಂದು ಕರೆಕ್ಟ್ ಆಗಿ ಲೈಟ್ ಇಲ್ಲ, ಏನು ಕಾಣ್ಲಿಲ್ಲ ಮುಂದಿಂದೆಲ್ಲ. ಮನೆಗೂ ಸುಸ್ತನು ಬಾಳ ಆಗೈತ್ರಿ. ಮನೆಗೆ ಹೋದ್ರ ಸಾಕಂತ ಗೀಸಿ ಜೀವ ಅನ್ನಕತ್ತಿತ್ತು. ಆ ಟೈಮ್ದಾಗ ನಾವು ಏನ್ ನೋಡುದಿಲ್ಲ. ತಡ್ರಿ, ಇದು ಸ್ವಲ್ಪ ಬಾಳ ಇದೈತ್ರಿ ರೋಡ್. ನಿಮಗ ಚಲೋ ರೋಡಿಗೆ ಹೋಗಿಂದೇನೈತಿ ಸಿಗ್ತೀರ ಅಂತೀರ.